ಸುದ್ದಿಲ್ಲಪ್ಪ, ಅಲ್ಲೇ ಮಲಗಿರುತ್ತೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಂಗಿ ಹತ್ರ ಮಾತಾಡ್ತೀವಿ ಕೇಳಿಸ್ತಿತ್ತು. ಏನೋ ಅಲ್ಲೇ ಒಂಚೂರು ಸಮಾಧಾನ ಆದಂಗೆ ಆತೇನೋ, ನಿದ್ದೆ ಬಂದ್ವು. ಇನ್ನೆಂಥದ ಹೊತ್ತೊತ್ತೊತ್ತೊತ್ತು ಕಣ್ಣೆಲ್ಲ ಕೆಂಪಾಗಿ ಹೋಗಿದ್ದ. ಹಂಗಾಗಿ ಮತ್ತೆ ಕಣ್ಬಾಡಿ ಬಂದ್ವೇನು. ಎಂಥರ ಹಾಕ್ಯಂಡ್ಲಿ ಮಲ್ಕೊಂಡ್ಲಪ್ಪ. ಅವ್ನು ಬರೋ ತನಕ ಮಲ್ಕೊಂಡೇ ಇರಲಿ. ಎದ್ರ ಮತ್ತೆ ಯಾವ ನಿಲ್ಗೋಳು ಬರ್ತಾನೆ. ಒಂದೇನಿಂದ ಹಿಂದಿನ ತನಕ ಇದೇ ಆಯ್ತು. ಹಿಂಗಿದವನು ಬಿರದ ತಂದು ನನ್ನ ಮಗ ಕಟ್ಟಿ ಅವನ ಬಾಳ್ಮೇನೂ ಹಾಳು ಮಾಡಾತು. ಕಾಲು ಹಿಡಿದು ನೆಲಕ್ಕೆ ಚಪ್ಪನ ಅಂತ ಕಾಣ್ತದೆ. ಎಂತ ಮಾಡೋದು? ಹೇಳಂಗಿಲ್ಲ ಬಿಡಂಗಿಲ್ಲ. ಇವನು ಮಾಡೋದು ಹಾಗೆ ಅಷ್ಟು ರೀತಿ ಹೇಳಿ ಕಳ್ಸೀನಿ. ಹೊತ್ತು ಇರ್ಬೇಡ, ಪಕ್ಕನ ಬಾ, ಹಿಂಗೆ ಮಾಡ್ತದೆ ಅಂತ. ಹಂಗಾರೆ ಇಷ್ಟೊತ್ತಿಗೆ ಬರೋಕ್ಕೆ ಹೊಡ್ದಿತ್ತ? ಏನು ದಂಡು ಕಡಿಯೋದು ಹಂಗಾರಲ್ಲಿ ನೋಡೋಣ. ಅವರು ಎಲ್ಲ ಮನೇಲಿದ್ದರು ಮನುಷ್ಯರು ಹಾಗೆ. ಕಳ್ಸೋಣ ಅಪರೂಪಕ್ಕೊಂದ್ಸತಿ ಇವ್ರಿಗೆ ಬಂದನೆ ನಾವು ಬಿಟ್ಕೊಳೋದು ಬೇಡ ಅಂತ ನೋಡ್ತಾರ. ನಾವು ಹೋದರೆ ಇಷ್ಟು ತನಕ ಮಾಡಲ್ಲ. ನನ್ನ ಮಗ ಗಟ್ಟಿ ಅದಾನೆ ಅಂತ ಗೊತ್ತಲ್ಲ. ಸುಮ್ಮನೆ ಕೂತ್ಕೋತೀನಿ. ಈಗ ಅಜ್ಜಿಗೆ ದಾಟಷ್ಟೊತ್ತಿಗೆ ಎಲ್ಲರೂ ನೋಡಿದ್ರು ಮತ್ತೆ ಅಂತಾರು ಕೇಳೋಕ್ಕೆ ಶುರು ಮಾಡಿದ್ರು ಮಾಡ್ತೆ. ಪಾವನ್ ಬರೋ ತನಕ ಕೂತಲಿಂದ ಹನಿ ಅಂದಲ್ಲ. ಓ, ಇಲ್ಲೇ ನಿಂತಿರನ? ಹಿಂಗಿದ್ದ ಅನ್ಬೇರ್ದನ್ ತಂದು ನನ್ನ ಮಗನ ಕೂತ್ಕಿ ಕಟ್ಟೆ. ಅತ್ಲಾಗ ಅವನು ಬದುಕಬಾರ್ದು, ಮನೇಲಿದ್ದರೂ ಬದುಕಬಾರ್ದು. ಇದಕ್ಕೆ ತಂದಿಟ್ಟಿರಿ. ನಿಮ್ಮ ಎದೆ ಮೇಲೆ ಹೇರ್ಕಿಣಕ ಆಸ್ತಿ. ಅದು ಸಿಗ್ತದೆ, ದುಡ್ಡು ಸಿಗ್ತದೆ ಅಂಥೇಳಿ ನನ್ನ ಮಗನ ಬಾಳ್ಮೆ ಹಾಳು ಮಾಡಿದ್ರಲ್ಲ. ಅಲ್ಲ, ನನಗೆ ಅದನ್ನು ನೋಡಿದ್ರೆ ಒಂಥರ ಹೊಟ್ಟೆ ಬೆಂಕಿ ಕೊಟ್ಟಂಗೆ ಆಗ್ತದೆ. ಎಂತ ಗೊತ್ತಾಗಲ್ಲ. ಒಟ್ಟಾರಸಿ ಒಂದು ಮಾತಾಡ್ತಿರ್ತದೆ, ಬೈಯೋಕ್ಕೂ ಬಾಯಿ ಬರಲ್ಲ. ಒಂದೊಂದು ಸರಿ ಸಿಟ್ಕೊಂಡು ಏನಾರು ಹೇಳೋದು ಬಿಟ್ಟರೆ, ಮನೆಯಲ್ಲೇ ಇದ್ದಿದ್ರೆ ಹೆಂಗಾರು ಔಷಧ ಮಾತ್ರ ಇಲ್ಲ ದೋಸ್ರ ಮನೆಗೆ ಹೋಗಿ ಸಮ್ ಮಾಡ್ಕಿತ್ತಿದ್ರು. ಹೋಗಿ ಅಲ್ಲಿ ಹೋಗಿ ಗುಡ್ಗೋಡ್ನ ನನ್ನ ಮಗಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ತಂದಿಲ್ಲಿ ಸಿಕ್ಸ್ ಹಾಕ್ಕೊಂಡು ಈಗ ಇದ್ದೀರಿ. ಕಳ್ಳ ಬೆಕ್ಕಿನ ಹಾಗೆ ನಿಂತ್ಕೊಂಡು ನೋಡ್ತೀರಿ, ದೂರ ನಿಂತ್ಕೊಂಡಲ್ಲ. ಅದಕ್ಕೆ ಹೇಳೋದಲ್ಲನೋ ನಿಂಗೆ ಯಾರು ಮರಲು ಅಂತ. ಎಷ್ಟು ದಿವಸ ಆಯ್ತು ಮದುವೆಗೆ? ಎಷ್ಟು ದಿವಸ ಆಯ್ತ? ಇನ್ನೂ ಅದನ್ನೇ ಹೇಳ್ತಿದ್ದೀಯಲ್ಲ. ನನಗೇನು ಸಪ್ನ ಬಿದ್ದೀತಾ ಹಿಂಗೆ ಅಂತ? ಒಳ್ಳೇದಾಗ್ತದಲ್ಲ ಅಂತ ಮಾಡಿದೆ. ಆಸ್ತಿಯನ್ನು ನಾ ಹೋಗೋಷ್ಟೊತ್ತಿಗೆ ತಗೊಂಡೋಗ್ತೀನ? ನಿನ್ನ ಮಗಗೆ ಒಳ್ಳೇದಾಗಲಿ ಅಂತಲೇ ಮಾಡಿದ್ದು ನಾನು, ಹಾಳಾಗಲಿ ಅಂತ ಅಲ್ಲ. ಹಿಂಗಿದ್ದವು ಅಂತ ನನಗೇನು ಗೊತ್ತು? ಸಾರಿ, ಒಂದು ಎಷ್ಟೊತ್ತಿಗೂ ಹೇಳಿದ್ನೇ ಹೇಳ್ತಿರೋದು. ಬೀರ ಅಂತಂದೇಳಿ ಈಗ ಅಲ್ಲಿ ಹೋಗಿ ಸ್ವಲ್ಪ ನೋಡು. ಮಲ್ಕಿಂಡದ ಎಂತ ಅಂತ ಶಬ್ದ ಇಲ್ಲಲ್ಲ. ಹೇಳೋಕ್ಕಾಗಲ್ಲ. ಕಡೆಗೆ ಏನಾರು ಮೊದಲೇ ಮುಂದುವರ್ಸುತ್ತೋ ಎಂದಾರು ಇದಾದ್ರೆ ಮತ್ತೇನಿಲ್ಲ. ಹೋಗ್ಬೇಕು ಮಾವನ ಮನೆಗೆ ಮುದ್ದೆ ಮುರಿಯೋಕ್ಕೆ. ಹೋಗಿ ನೋಡೆ, ಎದ್ದೋಗಿ ನೋಡೆ, ಅದಿಯ ಎಂತ ನೋಡೆ ಹೋಗೆ ನೋಡಲ್ಲಿ. ನಾ ಹೇಳೋದು ನಿಂಗೇನು ಕಿವಿ ಕೇಳಲ್ಲನೇ? ಹೇಳೋದು ಹೇಳ್ತಾನೆ ಇದ್ದೀನಿ, ಸುಮ್ಮನೆ ಕೂತ್ಕೊಂಡಿಯಲ್ಲ. ಕಿವಿ ಕೇಳ್ತದೆ, ಪೂರ್ತಿ ಎಲ್ಲ ಅಕ್ಷರನೂ ಕೇಂಡವೆ. ಅದು ಮುರ್ಲಲ್ಲ ನಾನು, ನೀವು ಪೂರ್ತಿ ಮುರ್ಲಲ್ಲ. ನೀವು ಹೋಗಿ ನೋಡಿ, ನಿಮ್ಮ ಕಾಲು ನುಣ್ಕಲ್ಲ, ಅಲ್ಲಿಗೆ ಯಾಕೊಂಡು ಕಾಣಲ್ಲ. ಹೋಗಿ ನೋಡಿ, ಇಲ್ಲಿ ನಿಂತ್ಕೊಂಡು ಹೇಳೋ ಬದಲ ನಂಗೆಂತ ಹೇಳ್ತೀರಿ? ನಿಂಗೇನು ಪೂರ್ತಿ ಮಂಡಿ ಕೆಟ್ಟೆ ಹೋತಾ ಹೆಂಗೆ? ಕೂಗಕ್ಕೇನಾಗಿದೆ? ಈಗ ಎದ್ದು ಬರ್ತದ ನೋಡು, ಅಳ್ತ ಕೂತ್ಕೋತದೆ. ಅವಾಗ ಗೊತ್ತಾಗ್ತದೆ ನಿಂಗೆ. ನೋಡಲ್ಲಿ ನಿಮ್ಮ ಮಾತಿನ ಹೊಡೆತ ಹೆಂಗದೆ ಅಂತ. ಇಷ್ಟಾದರೂ ಮತ್ತು ಹೌದು ನನ್ನಿಂದ ಹಿಂಗೆ ಆತಲ್ಲ ಅಂತ ನಿಮ್ಮ ಬಾಯಲ್ಲಿ ಬರಲ್ಲ. ಒಳ್ಟಿ ಜಾತಿನ ಬಿಸಕ. ಹಿಂಗಾಗೆ ನನ್ನ ಕೈಲಿ ಪೆಟ್ಟು ತಿನ್ನೋದಲ್ಲನೋ? ಹಿಂಗಾಗೆ ನನ್ನ ಕೈಲಿ ಪೆಟ್ಟು ತಿನ್ನೋದಲ್ಲನೋ? ಹೇಳಿದ ಕೆಲಸ ಬಿಟ್ಕೋತದೆ, ಬಾಕಿದ್ದೆಲ್ಲ ಮಾಡ್ತಾ ಹಾಕಿತ್ತದೆ. ನೋಡಿ, ನಾಚಿಕೆಲ್ಲ ನಿಮ್ಗೆ ಹೇಳೋಕ್ಕೆ ಪೆಟ್ಟು ತಿನ್ನೋದ ಅಂತ. ಇನ್ನೂ ಪೆಟ್ಟು ತಿನ್ನಿಸ್ತೀನಿ. ಬಂದಾನೆ ಮಗ ಮನೆಗೆ ಬಂದಾನೆ, ಇಷ್ಟು ದಿವಸದ ಹಾಗೆ ಅಲ್ಲ ನೋಡಿ. ಮತ್ತು ಅವನು ಇದ್ರನ್ನೇ ಬೋಲಿ ಬಿಡಿಸ್ತೇ ಇದ್ರಿ ಅಂತಕ್ಕೆ ಅಂತ. ಅವನು ಫಸ್ಟ್ ಅವನು ಹೆಂಡತಿ ಸುಧಾರಿಸ್ಕೊಳ್ಳಿ, ಆಮೇಲೆ ನಮ್ಮ ಸುದ್ದಿ ಬರಲಿ. ಬೇಡ ಬೇಡ ನೋಡಿ, ನನಗೆ ಸಿಟ್ಟು ರೊಮ್ಮನ ಗೊತ್ತಾದೆ. ಅವೆಲ್ಲರೂ ಬರೋನಿದ್ದಾನೆ ಅಲೆಸ್ಕೊಂಡ್ರಿ ಏನು ಆಗ್ತದೆ ಕತೆ ಅಂತ ಗೊತ್ತಲ್ಲ. ಅದೇನು ನೋಡ್ತೀನಿ, ನೀ ಎದ್ದು ಒಳಗೆ ಹೋಗು ಸ್ವಲ್ಪ. ಅದು ಎಂತ ಮಾಡ್ತಾ ಅದೇ ನೋಡು.
ಬೇಕಾದ್ದಾಗಲಿ ಬಿಲ್ಕುಲ್ ನಾ ಇಲ್ಲಿಂದ ಹೊಂದಲ್ಲ ನನ್ನ ಮಗ ಮನೆಗೆ ಬರೋ ತನಕ. ನೀವು ಮನಸ್ಸೇನೆ ಹೌದಾದ್ರೂ ಹೋಗಲ್ಲಿ ಅಲ್ಲಿ ಇದು ಮಾಡಿ ಅವ್ರಿಗೆ ಹೇಳಿ. ಬೂರ್ಗ್ ಜಾತಿದ್ನ ಬಿಸಕ ಹೇಳ್ತಿದ್ದೀನಿ ನಾನು, ಸಾಬ್ಸಿದ ಅಲ್ಲಿ ಹೋಗಿ ನೋಡು ಏನಾರು ಹೆಚ್ಚು ಕಮ್ಮಿ ಆಗೋ ಕತೆ ಅಂತ ಹೇಳಿ ಇದ್ರದ್ದೇ ಇದು ಮಾಡ್ತಾರೆ. ಹೋಗಿ ನೋಡಿ, ಒಂದೇ ಮಲಗಿರ್ತದೆ, ಒಂದೇ ಮೊಬೈಲಲ್ಲಿ ಅದನ್ನು ನೋಡ್ತಾ ಕೂತ್ಕೊಂಡಿರ್ತದೆ. ಅರ್ಧ ಕುಡ್ದೀನಿ ಅದನ್ನು ನಾನು ಇಷ್ಟು ದಿವಸಕ್ಕೆ. ಯಾವ ಹೊತ್ತಲ್ಲಿ ಏನು ಮಾಡ್ತದೆ ಅಂತ ನಂಗೆ ಅನಾಗ ಗೊತ್ತಿರ್ತದೆ. ಮನೇಲಿ ಒಂದು ಗಳಿಗೆ ಇದ್ದ 16 ಗಳಿಗೆ ಹೊರಗಡೆ ಇದ್ದೆ, ಇಲ್ಲಿ ಬಂದು ಇದು ಮಾಡ್ದಂಗೆ ಅಲ್ಲ. ಮಗ ಬಂದನಲ್ಲ, ಚಳಿ ಹುಟ್ಟದೆ, ಏನಾಗ್ತದ ಏನೋ ಎತ್ತ ಅಂತ ನಂಗೆ ಗೊತ್ತಿಲ್ಲ. ಇಷ್ಟು ದಿವಸ ನೋಡ್ಕೊಂಡೇಳಿ ಹೆಂಗೆ ಜಾಗೃತಿ ಮಾಡ್ಕೋಬೇಕು ಅಂತ ಬಂದುಬಿಟ್ರು ನನಗೆ ಹೇಳೋಕ್ಕೆ. ಬುರ್ಗ ಜಾತಿ ಅಂತೆ, ಅರ್ಮರ್ಲು ಬುರ್ಗು ಎಲ್ಲದೂ ನೀವೇ, ನಿಮ್ಮ ಜಾತಿಯ ಆಸ್ಬುರ್ಗ ಜಾತಿ. ನೆಟ್ಟು ಕೂತ್ಕೊಂಡದೆ ಹಾಗೆ ಕಣ್ಣು ಮುಚ್ಕೊಂಡದಲ್ಲ, ಕೈಯಲ್ಲಿದ್ದು ಫೋನ್ ಕೈಯಲ್ಲೇ ಅದೇ. ಎಂತ ಆಗ್ಯದಂತ ನೋಡೋದಪ್ಪ. ಇದು ಒಂದು ಬಂದು ಇಲ್ಲಿ ನೋಡು ಅಂದರೂ ನೋಡೋದು ಇಲ್ಲ. ಏನು ಗತಿ ಸಾಯಲಿ ನಾನು. ಅಲ್ಲ, ಫೋನ್ ಕೈಯಲ್ಲಿದ್ದಿದ್ದು ಕೈಯಲ್ಲೇ ಅದೇ, ಹಿಂಗೆ ನೆಟ್ಟು ಕೂತದಲ್ಲ, ಮುಲ್ಕಿಂಡ್ಲೂ ಇಲ್ಲ ನಿದ್ರೆ ಮಾಡ್ಯದಾನ ಅಂತ ಹೇಳೋಣ ಅಂದರೆ. ಅಲ್ಲ ಏನೇ, ಅಲ್ಲ ಇಲ್ಲಿ ಸ್ವಲ್ಪ ಅಲೇಸೆ ಅತ್ಲಾಗ ತಿರ್ಗಿ ಕೂತದಲ್ಲ. ನಾನು ಇತ್ಲಾಗ ತಿರ್ಕೊಂಡು ಕೊಡಲೆ ಕಿವಿನೇ ಏನು ಅತ್ಲಾಗೆ ತಿರ್ಕೀಣಲ್ಲ, ಕೇಳ್ತದೆ. ಯಾವ ದಿಕ್ಕಲ್ಲಿ ಮಾತಾಡಿದ್ರು ಕೇಳ್ತದೆ, ಹೇಳ್ಬೋದು. ನಿನ್ನೆ ಅದೆಲ್ಲ ನಾಣ ಕೊಟ್ಟಿದ್ದೆ, ತಡಿ ಅಂಕ ತಡಿ, ಇದೆಲ್ಲ ಒಂದು ಹರ್ನಿರಿ ಆಗಲಿ, ಆಮೇಲೆ ನಿನ್ನ ನೋಡ್ಕೊತೀನಿ. ನೋಡು, ಎಷ್ಟೊತ್ತಿಗೂ ಒಂದೇ ಥರ ಒಲ್ಟಿತನ ಮಾಡ್ತಿರ್ಬೇಡ. ಅದು ನೆಟ್ಟಿಗೆ ಕೂತದೆ, ಫೋನ್ ಕೈಯಲ್ಲಿದ್ದಿದ್ದು ಕೈಯಲ್ಲೇ ಅದೇ, ಕಣ್ಣು ಮುಚ್ಕೊಂಡದಪ್ಪ. ಎಂತ ಅಂತ ನೋಡೋದ? ಕೂರೋರು ಮತ್ತು ನೆಟ್ಟಿಗೆ ಕೂರ್ತಾರೆ. ಪ್ರಾಯದ ಹುಡುಗಿ ಅದು ನೆಟ್ಟಿಗೆ ಕೂರ್ತದೆ. ನಾನು ನನಗೆ ಸೊಂಟ ಗಿಂಟ ಬಾಗಿದ್ರೆ ಬಗ್ಗೆ ಕೂರ್ತಿತ್ತೇನ, ಅದರಲ್ಲೊಂದು ಏನದೆ? ಬೇಡ ಬೇಡ, ನೋಡು ನಂಗೆ ಭಾಳ ಸಿಟ್ಟು ಬರೆಸ್ತಿದ್ದೀಯ. ಫೋನ್ ಕೈಯಲ್ಲಿದ್ದಿದ್ದು ಕೈಯಲ್ಲೇ ಅದೇ, ಕಣ್ಣು ಮುಚ್ಕೊಂಡದೆ, ಎಂತ ಹೋಗಿ ನೋಡು ಅಂತೀನಿ. ಫೋನ್ ಕೈಯಲ್ಲಿದ್ದಿದ್ದು ಕೈಯಲ್ಲೇ ಇರ್ತದೆ, ಮತ್ತೆ ಬಾಯಿಗೆ ಬರ್ತದ? ಇದು ಒಳ್ಳೆ ಕಥೆ ಆತಲ್ಲ. ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ ನಿನಗಾಗಿದ್ದೆ ಅಂತ. ಆಗಿದ್ದಾರೆ ಎಂತ ಅಂತ ನಾನು ಅಷ್ಟೊತ್ತಿಂದ ಮಾತಾಡ್ತಿದ್ದೀನಿ. ಉಲ್ಟಾ ಸೀದಾ ಏನು ಇದೇ ಸಹಿ ಮಾತು ಕಲ್ತಾಳೆ ಅನ್ನಂಗೆ ಸುಮ್ಮನೆ ಇದ್ದಿದ್ಕಲ್ಲನ. ನಿಮ್ಮ ರಟ್ಟೆ ಹೇಳೋ ಹಾಗೆ ಹೋಗೋಕ್ಕೆ ನಾನು ಏನು ಜೀವ ತಿಂತೀರಿ ನಿಮ್ಗೆ? ಹಂಗಾರೆ ಬರಲಿ, ನನ್ನ ಮಗ ಬರಲಿ, ತಡೀರಿ. ಅಮ್ಮ ಬಂದು ನನ್ನ ಮಗನೇ, ಬಾ ಮರೆಯ. ಎಂತ ಆತ ಅದೇ ಅಮ್ಮ ಇಲ್ಲೇ? ಎಂಥದ ಕಲ್ ಬಿದ್ದು ಹೋಗಲಿ ಬಿಡು, ಇದ್ದಿದ್ದೆಯ. ಅದೇನು ತಲೆ ಕೆಡ್ಸ್ಕೊಳೋದು ಬೇಡ ನೀನು, ಅದೇನು ನೋಡ್ಕೊತೀನಿ. ಸೌಜನ್ಯ ಅಂದ ಮರೆಯ ಇನ್ನೂ ಬರಲ್ಲ ಅಂತೇಳಿ ಅಷ್ಟೊತ್ತಿಂದ ಏನು ಅಳೋದು ಈಗೆಲ್ಲ ಒಂದು ಗಳಿಗೆ ಅಲ್ಲೇ ಕಣ್ಣಚ್ಚೆ ಮುಲ್ಕೊಂಡದ. ಎಂತ ಮಾಡೋದೇನ, ನಾನು ಒಳಗೆ ಹೋಗಲೇ ಇಲ್ಲ. ನೀ ಬರೋದನ್ನೇ ಹಾದಿ ನೋಡ್ತಾ ಇದ್ದೆ ಮರೆಯ. ಒಂಚೂರು ಹೋಗಿ ಕೇಳಲ್ಲಿ, ಕೇಳಿ ಎಂತ ಆಗ್ಯದೆ ಅಂತ. ಯಾವಾಗ ನೋಡಿದ್ರು ಮನೆ ಒಳಗೆ ಈ ಥರ ಏನಾರು ಆಗ್ತಾನೆ ಇರ್ಬೇಕಲ್ಲ ನಮ್ಮ. ಇದು ಏನಿದು ಇನ್ನೂ ನಿಲ್ಲ ನಮ್ಮ ಮನೇಲಿದು. ನಂದೇ ತಲೆ ಬಿಸಿ ನನಗಾಗಿದೆ ಅಂದರೆ ಅದರ ಬಗ್ಗೆ ನೀವೊಂದು ಈ ಥರ ಮಾಡ್ತಿರ್ತೀರಿ ಅಲ್ಲ. ಯಾವಾಗ ಇನ್ನೆಲ್ಲ ಬುದ್ಧಿ ಬರೋದು ಯಾವಾಗ ಮರತಿ? ಹಾಂ, ಪವನ್ ಬಂದ್ರ ಅಂತ. ಪವನ್ ಬಂದ್ರ? ನೀವು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ ನಾನು. ನೀವು ಬೆಂಗಳೂರಿಗೆ ಹೋಗೇ ಬಿಟ್ರೇನೋ ಅಂದ್ಕೊಂಡೆ ಗೊತ್ತಾ ನಾನು. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ನನಗಂತೂ ವೆಯ್ಟ್ ಮಾಡಿ ಸಾಕಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನಾನು ಬೆಂಗಳೂರಿಗೆ ಹೊರಟೇ ಬಿಡೋದು ಅಂತ ಡಿಸೈಡ್ ಮಾಡ್ತಿದ್ದೆ ಗೊತ್ತಾ. ಥೂ, ಇದ್ರ ಆಡ್ಮಂಡಿ ಕೊಲ್ಬಿದ್ದು ಹೋಗಕ್ಕೆ ಹಂಗಾರಿ ಅಂತ ನೋಡ. ಇಲ್ದಾಗಿದ್ದರೆ ಇಲ್ಲಿ ಕೂತೀವಿ ಅನ್ನೋದು ಇಲ್ಲದೆ ಈ ಅನ್ಬಿರ್ದ ಮಾಡ್ತದಲ್ಲ. ಥೂ, ನನ್ನ ಮಗಗೂ ಪಾಪ ಅವನಿಗೊಂಥರ ಇದಾಗ್ತ ಅದು. ಏನು ಗೊತ್ತೇ ಸಾಯೋದು, ಯಾವ ಥರದಲ್ಲಿ ಹೇಳಲಿ ನಾನೀಗ? ಸುಮ್ಮನೆ ಎದ್ದು ಒಳಗೆ ಹೋಗೋದೇ ಸಹ್ಯನ. ಅಯ್ಯೋ, ಇದು ಎಂತ ಅನ್ಬಿರ್ದ ಅಂತೀನಿ. ಅಲ್ಲ, ನಾನೀಗ ಒಳಗೆ ಹೋದಾಗ ನೋಡಿದ್ರೆ ಏನು ಎತ್ತ ಅಂತ ಹೇಳಿ ಆ ಥರ ತಲೆ ಬಿಸಿಲಿದ್ದೀನಿ. ಅವ ಬರ್ಬೇಕಾರೆ ಕಿವಿ ನೆಟ್ಟಗಾಗ್ಯದಲ್ಲ. ಏನೇನಿದೆ ಅಂತ ಈ ಥರ
ನಮ್ಮ ಕಾಲದಲ್ಲೆಲ್ಲ ಈಗೆಲ್ಲರೂ ಮದುವೆಗೆ ಹಬ್ಬಕ್ಕೆ ಹೋದಾಗ ಹೆಂಡ್ರಲ್ಲೆಲ್ಲರೂ ನಿಂತರೆ ಪಕ್ಕಕ್ಕೆ ಹೋಗಿ ನಿಂತ್ಕೊಳಕ್ಕೊಂಥರ ನಾಚಿಕೆ ಆಗ್ತಿತ್ತು. ಜಾಗ ಇಲ್ದಿದ್ರು ಈಚೆಗೆಲ್ಲಾರ ಬಂದು ಇದು ಮಾಡ್ತಿದ್ದು ಬಿಟ್ರೆ ಪಕ್ಕಕ್ಕೆ ಹೋಗಿ ನಿಲ್ತಿರ್ಲ. ಹಾಗೆ ಎಲ್ಲ ಚುಡಾಯಿಸೋರು, ಅಲ್ಲಿ ಹೋಗಿ ನಿಂತೀಯ ಹಂಗೆ ಹಿಂಗೆ ಅಂತ. ಅಯ್ಯೋ ದೇವ್ರೆ, ಮನೆ ಒಳಗಂತೂ ಹತ್ರ ನಿಂತು ಮಾತಾಡೋದ ಮತ್ತೆಂತಾರ. ಇನ್ನು ಯಾರು ಇಲ್ದಿದ್ದಾಗ ಎಂತಾರು ಹೇಳ್ಬೇಕಂತ ಕಂಡ್ರೆ ಹತ್ರ ನಿಂತು ಹೇಳೋದೇ. ನಮ್ಮ ಮೈ ಕೈ ಮುಟ್ಟೋದಂತೂ ಇಲ್ಲೇ ಇಲ್ಲಪ್ಪ. ಅಯ್ಯೋ ದೇವ್ರೆ, ಇದು ಯಾವ ನಮ್ಮನೆ ಶಿಸ್ತು ಕಲಿಸಿದ್ದನ್ನ ಅನ್ಸನೇ ಹಿಡ್ದ. ಇಲ್ಲಿ ಅಂತಕ್ಕೆ ನಿಂತೆ ಇದನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಸುಮ್ಮನೆ ಅತ್ಲಾಗ ಹೋಗಾರು ಹೋದ್ ನಾನು ಆವಾಗಲೇ ಇಲ್ದ ಹೋಗೇ ಬಿಡ್ತೀನಿ. ಇದು ಹೋಗ ಮಾತಲ್ಲ. ಇದು ಸೌಜನ್ಯ, ಹೇಳು ಹೇಳು, ಆ ಕಡೆ ನಿಂತ್ಕ ಹೇಳು. ಏನಾಯ್ತು ಈಗ? ಏನಾಯ್ತಂತ ಅಷ್ಟು ಅಳ್ತಿದೀಯ ನೀನು? ಬಾ ಈ ಕಡೆ ಬಾ, ಈ ಕಡೆ ಬಾ ಹೇಳ್ತೀನಿ. ಸೌಜನ್ಯ, ಇದು ಎಂತದೆ ಇದು? ಈಗ ಹೊರಗಡೆಯಿಂದ ಬಂದು ಸುಸ್ತಾಗ್ಲನೆ, ಒಂಚೂರು ಸುಧಾರಿಸ್ಕಿತಾನೆ ಕತಾಡಿ. ನೀ ಈಚೆಗೆ ಕೂತ್ಕ, ಅವನು ಕೂತ್ಕೊತಾನೆ. ಈಚೆಗೆ ಬಾ, ಕೂತ್ಕ ನೀನು. ಹೇಳೆ, ಆ ಕಡೆ ಹೋಗಿ ಹೇಳೆ. ಸಾರಿ ಸಾರಿ ಸಾರಿ, ನಿಮಗೆ ಸುಸ್ತಾಗಿದೆ ಅಲ್ಲ, ಕೂತ್ಕೊಳ್ಳಿ ಬನ್ನಿ, ಈ ಕಡೆ ಕೂತ್ಕೊಳ್ಳಿ ಬನ್ನಿ. ಸಾಕು ದೇವ್ರೆ, ಅಂಥ ದೇವರೇ ಕೊಟ್ಟ. ಪುಣಾತ್ಗೀತಿ ಮಗಳೇ, ಇನ್ನು ಇದನ್ನು ನೋಡ್ಬೇಕ ನಿನ್ನ ಇದರಲ್ಲಿ. ನನ್ನ ಮಗ ಪಾಪ ಒಂಥರ ಆಗಿತ್ತು. ಪವನ್ ಬನ್ನಿ, ಕೂತ್ಕೊಳ್ಳಿ ಬನ್ನಿ ಈ ಕಡೆ. ಕೂತ್ಕೊಳ್ಳೋದೆಲ್ಲ ಹಾಗಿರಲಿ. ಲಾವಣ್ಯಂಗೆ ಫೋನ್ ಮಾಡಿದ್ದ್ಯಾರು? ಲಾವಣ್ಯಂಗೆ ಫೋನ್ ಮಾಡಿದ್ದ್ಯಾರು? ನಾನು ಪಲ್ಲವಿ ಮನೆಗೆ ಹೋಗಿನಿ ಅಂತ ಹೇಳಿ ಲಾವಣ್ಯಂಗೆ ಫೋನ್ ಮಾಡಿದ್ದ್ಯಾರು? ಯಾಕ, ಎಂತ ಆತ ಫೋನ್ ಮಾಡಿದ್ದು? ನಿಂಗೆ ಯಾರು ಹೇಳಿದ್ರಾ? ಅದೆಲ್ಲ ಆಮೇಲೆ ಹೇಳ್ತೀನಮ್ಮ. ಫೋನ್ ಮಾಡಿದ್ದ್ಯಾರು ಹೇಳಿ. ನಾನೇ ಲಾವಣ್ಯಂಗೆ ಫೋನ್ ಮಾಡಿದೆ. ಬೇಜಾರಾಗಿತ್ತಲ್ಲ, ನೀವು ಇರಲಿಲ್ಲಲ್ಲ, ಅವಳಿಗೆ ಫೋನ್ ಮಾಡಿದೆ ಅಷ್ಟೇ. ಯಾಕೆ ಹೀಗೆ ಕೇಳ್ತಿದ್ದೀರಿ? ಯಾಕ? ಖುಷಿಗೆ ಫೋನ್ ಮಾಡಿದ್ರಲ್ಲ ಅನ್ನೋ ಖುಷಿಗೆ ಕೇಳ್ತಿದ್ದೀನಿ. ಮೈಮೇಲೆ ಪ್ರಜ್ಞೆ ಇದೆಯಾ ನಿಮಗೆ? ಹೇಳೋಗಿದ್ದೆ ತಾನೇ ನಾನು ಬಾವನ್ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ. ಅಷ್ಟು ಅರ್ಜೆಂಟ್ ಏನಿತ್ತು? ಯಾಕೆ ಫೋನ್ ಮಾಡಿದೆ? ಯಾರು ಹೇಳಿದರು ನಿಂಗೆ ಫೋನ್ ಮಾಡೋಕ್ಕೆ? ಅಲ್ಲ, ಖುಷಿಗೆ ಅಂತ ಹೇಳ್ತೀರಿ, ಮತ್ತು ಸಿಟ್ಟು ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ, ಯಾಕೆ? ಅಯ್ಯೋ ಭಗವಂತ, ಅಲ್ಲ ಇದಕ್ಕೆ ಅಂತ ಹೇಳೋದ ಇದು ಗೊತ್ತಾಗಲ್ಲ. ಹಂಗಾರೆ ಇದಕ್ಕೆ ಇದ್ರ ತಲೆ ಬುಲ್ಡೆಯಲ್ಲಿ ಎಂತ ಅದೇ ಮಿಡ್ಲೇ ಅರಿಯೇ ಇಲ್ಲ ಕಡೆಗೆ. ಅಯ್ಯಯ್ಯೋ, ನಿನಗೆ ಎಂತಕ್ಕೂ ಸಿಟ್ಟು ಬಂದದೆ. ಅವು ಚಂಪಾ ನಿಂಡು ಫೋನ್ ಮಾಡಿ ಏನೋ ಹೇಳಿರ್ಬೇಕು ನನ್ನ ಅಂದಾಜು. ನೋಡು ಸೌಜನ್ಯ, ಸಿಟ್ಟು ಬರ್ಸ್ಬೇಡ ನನಗೆ. ನಾನು ಆದಷ್ಟು ತಾಳ್ಮೆಯಿಂದ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋದ ಕೂಡಲೇ ಯಾಕೆ ಫೋನ್ ಮಾಡಬೇಕಿತ್ತು? ಯಾರು ಹೇಳಿದರು ನಿಂಗೆ ಫೋನ್ ಮಾಡೋಕ್ಕೆ? ನಾನು ಹೇಳಿದ್ನಾ? ಅತ್ತೆ ಹೇಳಿದ್ದು. ಏನು? ಅಮ್ಮ ಹೇಳಿದ್ದ? ನನ್ನ ತೆಗ್ದೇ ಬಿಡ್ತು ಪುಣಾತೀತೆ ಮಗಳು. ಅಯ್ಯೋ, ನಿನ್ನ ಏನು ಮಾಡ್ಬೇಕಾತ ಹಂಗಾರೆ ಅಂತ. ನಾ ಅತ್ತೆ ಕರೆದೆ, ಅವನು ಎಂಥದ್ನು ಹೇಳಿದೆ, ಅತ್ತೆ ಫೋನ್ ಮಾಡೋಕ್ಕೆ ಹೇಳಿದ್ರು ಅಂತ. ಅದೆಲ್ಲ ನಿನ್ನ ಹೆಸರು ಹಿಡಿದಿದ್ದೇ ತಪ್ಪಾಗ್ಯದು. ಈ ಕಡೆ ಬಾ ಇಲ್ಲಿ. ಏನಮ್ಮ, ನಾನು ನೆಮ್ಮದಿಯಿಂದ ಇರೋದು ನಿಂಗೆ ಇಷ್ಟನೇ ಇಲ್ಲ? ಯಾವ ಥರದಲ್ಲಾರು ನನ್ನ ನೆಮ್ಮದಿ ಕೆಡಿಸ್ಬೇಕು ಅಂತಲೇ ನೋಡ್ತಿರ್ತೀಯ? ಹಿಂಗೆ ಹೇಳೋ. ಎಂಥ ಕಲ್ಲಿಗೆ ಎಂತಕ್ಕೆ ಫೋನ್ ಮಾಡೋಕ್ಕೆ ಹೇಳಿದ್ದೆ? ಒಂದು ಪಕ್ಷ ಅವಳು ಫೋನ್ ಮಾಡೋಕ್ಕೆ ಹೋದರೂ ಬೇಡ ಅಂತ ಹೇಳಬೇಕು ನೀನು. ಅದು ಬಿಟ್ಟು ನೀನೇ ಫೋನ್ ಮಾಡು ಅಂತ ಹೇಳಿಯಲ್ಲ. ಏನಾಗಿದೆ ಗೊತ್ತಾ ನಿಂಗೆ? ಎಲ್ಲಿ ಹೋದರೂ ನಾನು ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಇರಬಾರ್ದು ಅಂತಲೇ ಲೆಕ್ಕ ಹಾಕೀಯಾ? ಅಲೋ ಪವನ, ಅದ ಹಂಗಲ್ಲ. ನಾನು ಫೋನ್ ಮಾಡೋಕ್ಕೆ ಹೇಳಿದ್ದ ಅಂದರೆ ಎಂತಕ್ಕೆ ಅಂತ ಸ್ವಲ್ಪ ಆಲೈಸ್ಕೆ. ಎಂಥ ಕಾರು ಆಗಲಿ ಅಮ್ಮ, ಫೋನ್ ಮಾಡೋದಾದ್ರೂ ನಂಗೆ ಮಾಡಬೇಕಿತ್ತು. ಅಲ್ಲಿಗೆ ಎಂತಕ್ಕೆ ಫೋನ್ ಮಾಡು ಅಂತ ಹೇಳಿದೆ ನೀನು? ಅವ್ರ ಹೆಸರು ಹಿಡಿಬೇಡ ಅಂತ ಹೇಳಿದ್ದೆ ಅಲ್ಲ ನಿಂಗೆ? ಅಯ್ಯೋ ಪವನ, ಒಂಚೂರು ನನ್ನ ಮಾತು ಆಲೈಸ್ಕೇಳ. ಪವನ, ಅತ್ತೆಗೆ ಬೈಬೇಡಿ ನೀವು, ಅತ್ತೆಗೆ ಬೈಬೇಡಿ, ಅವ್ರು ಅಳ್ತಾರೆ ಆಮೇಲೆ ಅಷ್ಟೇ. ಅಳ್ತಾರ? ಅಳ್ಳೋದೇನಕ್ಕೆ? ನಿಂಗೆ ಯಾರು ಹೇಳಿದ್ರು ಅವ್ರು ಅಳ್ತಾರೆ ಅಂತ? ಅಯ್ಯೋ ದೇವ್ರೆ, ನನ್ನ ಬುಡಕ್ಕೆ ಬೆಂಕಿ ಇಟ್ಟು ಬಿಡ್ತಲ್ಲ. ಏನು ಗತಿ ಸಾಯೋದು? ಹೇಳಂಗಿಲ್ಲ ಬಿಡಂಗಿಲ್ಲ. ನಂಗೆ ಪೂರ್ತಿ ಶನಿ ಹೆಗ್ಲ ಮೇಲೆ ಕೂತಾನೆ. ಹೆಗ್ಲ ಮೇಲೆಲ್ಲ ನತ್ತಿ ಮೇಲೆ ಕೂತಾನೆ.
ಏನು ಗತಿ ಸಾಯೋದು ನಾನೀಗ? ಎದ್ದು ಒಳಗೆ ಹೋಗೋಣ ಅಂದರೆ ಅದಕ್ಕೂ ಬೈತಾನೆ ಏನೋ. ಮೊದಲೇ ಸಿಟ್ಟಲ್ಲಿದ್ದಂಗೆ ಅದನ್ನ ಏನು ಗತಿ ಸಾಯಲಿ ನಾನು? ಅಯ್ಯೋ, ಏನಮ್ಮ, ಏನು ಹೇಳ್ತಾ ಇದ್ದಾಳೆ ಇವಳು? ಇದು ಅಥವಾ ಪವನಾಗೆ ಹೇಳ್ತೀನಿ ಅಂಕ, ತಡಿ. ಅದು ಯಾಕೆ ಹಿಂಗೆ ಮಾಡ್ತಿದ್ವು? ಕೂತ್ಕ ಸುಧಾರಿಸ್ಕೆ ಸ್ವಲ್ಪ ಹೊತ್ತ. ಹಡಬೆ ರಂಡೆ, ನನಗೆ ಉಲ್ಟಾ ಮಾತಾಡ್ತಿದ್ದ. ಈಗ ಅನ್ಬೋಸೀಗ ಮಗನ ಕೈಲಿ ನಾನು ಸಿಕ್ಸಾಕ್ಬೇಕು ಅಂತ ಮಾಡ್ಕೊಂಡಿದ್ದೆ ಅಲ್ಲ, ಈಗ ನೀನು ಸಿಕ್ಕಾಕ್ಕಿಂಡಲ್ಲ. ಸಿಕ್ಕಾಕ್ಯ ನಾ ಅಚ್ಚಿಗೆ ಹೋಗೋಕ್ಕೆ ಹೋಗಲ್ಲ. ಎಂತ ಬೇಕಾದ್ರೆ ಮಾಡ್ಕೊಂಡ್ಲಿ ಇವ್ರು. ನಿನ್ನ ನಾಟಕ ಮಾಡ್ದಂಗಲ್ಲ. ಈಗ ಹೇಳಿ ಬಚಾಸ್ಕೆ ಹೇಳ್ತೀನಿ. ಪವನ್ ಪ್ಲೀಸ್ ಸುಮ್ಮನೆ ಇರಿ. ಅತ್ತೆಗೇನು ಹೇಳಬೇಡಿ ನೀವು. ನಾನು ಹೇಳ್ತೀನಿ. ಸಾರಿ, ಫೋನ್ ಮಾಡಿದ್ದಕ್ಕೆ ಸಾರಿ. ಇನ್ನೊಂದು ಸರಿ ನೀವು ಹೇಳಿದೆ ನಾನು ಫೋನೇ ಮಾಡಲ್ಲ, ಯಾರಿಗೂ ಫೋನ್ ಮಾಡಲ್ಲ. ಪ್ಲೀಸ್ ನೀವು ಅತ್ತೆಗೇನು ಹೇಳಬೇಡಿ. ಪವನ, ನನ್ನ ಮೇಲೆ ನಂಬಿಕೆ ಸಾಕಾದರೆ ಹೇಳೋದನ್ನ ಅಲೇಸು. ಇನ್ನೊಂದು ಸತಿ ಹೇಳ್ತೀನಿ ಏನು ಎತ್ತ ಅಂತ. ಈಗ ನೀ ಎಂತಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಂಡೆಯಾ? ಅದು ಫೋನ್ ಮಾಡೋದೆ ಅಂತ ನಿಂಗೆ ಗೊತ್ತಾಗಿದ್ದು ಹೆಂಗೆ? ಯಾರು ನಿಂಗೆ ಅಂತ ಹೇಳಿದ್ರು ಅದನ್ನು ಹೇಳು. ಎಲ್ಲಕ್ಕಿಂತ ಮುಖ್ಯ ಬಾಲೆ ಹೆಂಗದೆಯಾ? ಬಾಲೆಗನಾಗದೆಯಾ? ಪಲ್ಲವಿ ಹೆಂಗದೆ? ಪಲ್ಲವಿ ಗಂಡ ಹೆಂಗದರೆ? ಅವನ್ನೆಲ್ಲ ಹೇಳಲೇ ಇಲ್ಲಲ್ಲ. ಎಷ್ಟು ಬೇಗ ಮಾತಿರ್ಸಾಗ್ತದೆ. ಬುದ್ಧಿವಂತಿಕೆ ಕಲಿಬೇಕಿದ್ರ ಹತ್ರ. ಎಲ್ಲರೂ ಚೆನ್ನಾಗದಾರಮ್ಮ, ಏನೂ ತೊಂದರೆ ಇಲ್ಲ. ಎಲ್ಲರೂ ಚೆನ್ನಾಗದ್ದಾರೆ. ಚೆನ್ನಾಗಿಲ್ಲದೆ ಇರೋದು ನಾನು ಮಾತ್ರ. ಎಲ್ಲಿ ಹೋದರೂ ನಾನು ಚೆನ್ನಾಗಿರೋಕ್ಕೆ ಬಿಡಲ್ಲ ನೋಡಿ ನೀವು. ಈಚಿ ಬಾ, ಕೂತ್ಕ ನಿಧಾನದಿಂದ ಮಾತಾಡಿ. ಯಾರು ಸೌಜನ್ಯನ ತಾಯಿಯ ತಂಗಿ ಯಾರ ಫೋನ್ ಮಾಡಿದ್ರು? ನಾ ಜ್ಞಾನ ಮಾಡಿದೆ. ಇದು ಅಲ್ಲಿ ಅವಳು ಹೇಳ್ತಿರೋಷ್ಟೊತ್ತಿಗೆ ಹಿಂಗೆ ಏನು ಆತದೆ ಅಂತ. ಅವ್ರು ಯಾರಂತೆ ನಿಂಗೆ ಫೋನ್ ಮಾಡ್ಕೊಂಡು ಹೆದರ್ಸಕ್ಕೆ? ಅವ್ರು ಯಾರಂತೆ? ನಾವೇನು ಕೇಳದೆ ಸುಮ್ಮನೆ ಇದ್ದಿದ್ಕ? ಈಗ ಫೋನ್ ಮಾಡಿಕೊಡೋ, ನಾನು ಮಾತಾಡ್ತೀನಿ. ಅದು ಏನು ಹೆದರ್ಸ್ತಾರೆ ನಿಂಗೆ ನೋಡ್ತೀನಿ. ಏನು ಕೇಳೋರು ಯಾರು ಇಲ್ಲ ನಿಂಗೆ ಅಂತ ಲೆಕ್ಕ ಹಾಕ್ಯಾರಂತ? ಪವನ್, ಹೌದಾ? ಅಮ್ಮ ಫೋನ್ ಮಾಡ್ಕೊಂಡು ನಿಮಗೆ ಜೋರು ಮಾಡಿದ್ರಾ? ನಾನು ಅಮ್ಮನ ಹತ್ರ ಮಾತಾಡಲೇ ಇಲ್ಲ, ಲಾವಣ್ಯನ ಹತ್ರ ಮಾತಾಡಿದ್ದು. ಅಮ್ಮ ಯಾಕೆ ನಿಮಗೆ ಫೋನ್ ಮಾಡಿದ್ರು? ನಾನೇ ಫೋನ್ ಮಾಡಿ ಹೇಳ್ತೀನಿ ತಾಳೆ. ಈಗ ಎಷ್ಟು ಸರಿ ಹೇಳ್ತೀನಿ ಅವರಿಗೆ ಫೋನ್ ಮಾಡಬೇಡಿ, ಇಲ್ಲಿ ಯಾರಿಗೂ ತೊಂದರೆ ಕೊಡಬೇಡಿ ಫೋನ್ ಮಾಡಿ ಅಂತ. ಮತ್ತು ಅದೇ ಕೆಲಸ ಮಾಡ್ತಾರೆ. ಇವತ್ತು ಮಾತ್ರ ಸರಿ ಜೋರು ಮಾಡ್ತೀನಿ. ಇನ್ನೊಂದು ಸರಿ ಫೋನ್ ಮಾಡಬಾರ್ದು ಹಾಗೆ. ಸೌಜನ್ಯ, ಸುಮ್ಮನೆ ಇರು. ಫೋನ್ಗೆ ನೀನು ಮಾಡೋಕ್ಕೆ ಹೋಗ್ಬೇಡ. ಈಗ ನಾನು ಫೋನ್ ಮಾಡ್ತೀನಿ, ನೀನು ಸುಮ್ಮನೆ ಇರು. ಇಲ್ಲ, ನಾನು ಫೋನ್ ಮಾಡೋದೆ. ಸುಮ್ಮನೆ ಇರೇ. ಫೋನ್ ಮಾಡಲಿ, ಸುಮ್ಮನಿರು. ಹಂಗೆ ಫೋನ್ ಮಾಡಿ ಹೆದರ್ಸ್ದಾಗಲೇ ಅವಕ್ಕೆ ಬುದ್ಧಿ ಬರೋದು. ಎಂತ ಭಾಳ ಇದು ಮಾಡಿದ್ರೆ ಏನು ತಪ್ಪತ್ತಾರ ಮಾತಾಡಿದ್ರ ನಿಂಗೆ? ಈಗ ಅದು ಫೋನ್ ಮಾಡೋದಕ್ಕೂ ನಾನು ಹೋಗಿ ತಗೋತೀನಿ. ತಡಿ, ಬೋಲಿ ಬಿಡಿಸಿ ತೆಗಿತೀನಿ. ಅವಕ್ಕೆ ಸಲ್ಗಿ ಕೊಟ್ಟಿದ್ದು ಹೆಚ್ಚಾಗಿದ್ದು, ಮತ್ತಿನ್ನೇನಲ್ಲ. ಅದು ಇರಲಿ ಅಮ್ಮ, ನಂಗೆ ಇದನ್ನು ಹೇಳೀಗ. ನೀನು ಯಾಕೆ ಸೌಜನ್ಯಂಗೆ ಫೋನ್ ಮಾಡೋಕ್ಕೆ ಯಾಕೆ ಹೇಳಿದೆ? ಫೋನ್ ಮಾಡೋ ಅಂತ ಯಾಕೆ ಹೇಳಿದೆ ಹೇಳು? ಪವನ, ನೀವೆಲ್ಲ ನಿಮ್ಮದು ಮಾತ್ರ ನೋಡ್ತೀರಿ ಕಳ್ರ. ನನ್ನ ಗೋಳು ಏನು ಅಂತ ಇಲ್ಲಿ ನೋಡೋದೇ ಇಲ್ಲ. ಮೋಲಿಗೆ ಎದ್ದಾಳೆ, ಇವ್ರು ಬರಲ್ಲ ಅಂತ ಹೇಳಿ ನೀನು ಒಂದೇ ಸಮ ಒಳ್ಳೇದು ಒಂದೇಯ. ಏನು ಹೇಳಿದ್ರೂ ಕೇಳಂಗಿಲ್ಲ. ಫೋನ್ ಮಾಡೋ, ಈಗ ಕೇಳಿ ನೋಡಬೇಕಾರೆ ಪವನಿಗೆ ಫೋನ್ ಮಾಡೋ. ಅವರು ಬೆಂಗಳೂರಿಗೆ ಹೋದರು ಅನ್ನೋದು ಒಂದೇ. ನಾನಾರು ಎಂತ ಹೇಳೋದ, ಎಷ್ಟಂತ ಸುಧಾರಿಸೋದ? ಹಂಗಾರೆ ಫೋನ್ ಮಾಡಿ ಕೇಳಬೇಕಾರೆ ಯಾರಿಗಾರು ಮಾಡೋ, ಪವನಿಗಾರು ಮಾಡೋ, ಇವರಿಗಾರು ಮಾಡೋ ಅಂದೆ. ಅದು ಇವರಿಗೆ ಅಂತ ಫಸ್ಟ್ ಹೇಳಲ್ಲ ನಾನು. ನಿಂಗೆ ಫೋನ್ ಮಾಡಿದ್ರು ಫೋನೇ ಹೋಗಲ್ಲ ಅಂತ. ಹಂಗೆ ನಿನ್ನ ತಂಗಿಗೆ ಫೋನ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡೋ, ಸಮಾಧಾನ ಆಗ್ತದೆ, ಗೊತ್ತಾನೆ ಈಗ ಅಂತ ಹೇಳಿದೆ. ನನಗೇನು ಗೊತ್ತು ಹೀಗೆಲ್ಲ ಮಾಡ್ತಾವೇವೋ ಅಂತ. ಆದರೂ ಹೇಳಾದ್ಮೇಲೆ ಜ್ಞಾನ ಮಾಡಿದೆ. ಇದೇನೋ ಕೆಲಸ ಕೆಡ್ತು ಅಂತ ಅದು ಫೋನಲ್ಲಿ ಹೊಳ್ತಾ ಇತ್ತಲ್ಲ, ಅವಾಗ ಗೊತ್ತಾಗಿತ್ತು ನನಗೆ. ಆದರೆ ಎಂತಕ್ಕೆ ಅವ್ರಿಗೆ ಹೆದರ್ಕೊಂಡು ಎಂತಕ್ಕೆ ಇರ್ಬೇಕು ಹೇಳು? ನಾನು ಫೋನ್ ಮಾಡ್ತೀನಿ, ಅದೀಗ ಬರಲಿ ಈಚೆಗೆ, ನಾನು ಮಾಡ್ತೀನಿ. ಈ ಸತಿ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಏನಂತ ತಿಳ್ಕೊಂಡಾರ ಅಂತವ್ರ? ಅದನ್ನು ಭಾವನು ಹೇಳ್ಯಾರೆ. ಫೋನ್ ಮಾಡೋದ ಇಲ್ಲ ಮನೆಗೆ ಹೋಗಿ ಮಾತಾಡೋದ ಏನು ಅದನ್ನು ಹೇಳ್ಯಾರೆ. ಅಲ್ಲ ಸೌಜನ್ಯ ಅವ್ರಿಗೆ ಬೈಬಡಿ ಅವ್ರು ಅಳ್ತಾರೆ ಅಂತಿದ್ಲಲ್ಲ, ಎಂತಕ್ಕೆ ಹಂಗೆ ಹೇಳಿದ್ದೆ ಅಂತಕ್ಕೆ? ಅಯ್ಯೋ ಮಾರಯ್ಯ, ಅದೊಂದು ದೊಡ್ಡ ಕತೆ. ಎಷ್ಟು ಹೇಳಿದ್ರು ಒಳ್ಳೇದು ಬೇರೆ ನಿಲ್ಸಂಗಿಲ್ಲ. ಹಂಗೆ ಸಣ್ಣಕ್ಕೊಂದು ನಾಟಕ ಮಾಡಿದೆ. ನೀ ಹತ್ರ ನಾನು ಅಳ್ತೀನಿ ಪುಣಾತ್ಗಿತ್ತಿ ಅಂತ ಹೇಳಿ ಅವತ್ತಂಗೆ ಮಾಡಿದೆ. ಅದು ಪಾಪ ಸತ್ಯ ಅಂತಲೇ ನಂಬಿತು. ಇಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಒಳ್ಳಲ್ಲ, ನೀವು ಒಳ್ಬೇಡಿ ಅಂಥೇಳಿ
ಆವಾಗಲೇ ಒಳ್ಳೇದು ನಿಲ್ಲಿಸಿದ್ದು ಗೊತ್ತಾನು. ಅಲ್ಲಿ ತನಕ ನಾನು ಒಳ್ಳೇದು ನಿಲ್ಸೋಕ್ಕಾಗಿರಲ್ಲ ನನಗೆ. ನಿಂಗೆ ಏನು ಹೇಳು ಪವನ, ಸಲೀಸಿ ಹೇಳ್ತೀಯ, ಇಲ್ಲಿ ಅನ್ಭವಿಸೋರು ನಾವು. ಹ್ಞೂನಪ್ಪ, ನಂಗೆ ಸಲೀಸು, ನಿಮಗೆ ಪ್ರಾಬ್ಲಮ್ಮು, ನಂಗೇನೋ ಪ್ರಾಬ್ಲಮ್ ಅದೇನೋ. ನಿಂಗೆ ಹಿಂಗೆ ಹೇಳೋಕ್ಕೆ ಮನ್ಸಾರು ಹೆಂಗೆ ಬರ್ತದಮ್ಮ? ಹೌದು ಬಿಡು, ಹೌದು, ನೀನು ಹೇಳೋದು ಒಂದಕ್ಕೆ ಸಮಯ. ನಮಗೆ ಹಿಂಗೆ ಆಗ್ತದೆ, ನಿಂಗೆ ಗೋಳ ಆಗ್ತದೆ, ಹಾಗಂತ ನಾನು ಏನು ಮಾಡಲ ಪವನ. ನಾನು ಜೀವ ಗಟ್ಟಿ ಮಾಡ್ಕೊಂಡು ಎಂಥರ ಅಲ್ಲಿ ಕೈ ಹಿಡ್ದಾಗಿದೆ, ಹಂಗೆ ಬಿಡೋಕ್ಕಾಗ್ತದನೋ ಅಂತ ಹೇಳಿ ಭಾಳ ಸುಧಾರಿಸ್ಕೊತೀನ. ಆದರೂ ಒಂದೊಂದು ಸತಿ ಆಗಲ್ಲ. ಎಂತ ತಲೆಯೇ ಕೆಟ್ಟು ಹೋದಂಗೆ ಆಗ್ತದಪ್ಪ. ನಿನ್ನ ಅಪ್ಪೇನು ಅವರಷ್ಟಕ್ಕೆ ಅವರು ಎಲ್ಲೇ ಗೆದ್ದೆ ತೋಟ ಪ್ಯಾಟೆ ಅಂತ ಇರ್ತಾರೆ. 3 ಹೊತ್ತು ನಾನು ಮನೇಲಿ ಇರ್ಬೇಕಲ್ಲ, ಹೆಂಗಿರ್ಬೇಕು ನೋಡೋಣ ಹೇಳು. ಒಂದು ಹೇಳಿದ್ರೆ ಕಮ್ಮಿ, 2 ಹೇಳಿದ್ರೆ ಹೆಚ್ಚು, ಒಂದು ಅರ್ಧ ಹೇಳೋಕೆ ನಂಗೆ ಬರಲ್ಲ. ನಂಗೆ ಹೇಳ್ತೀಯಲ್ಲಮ್ಮ ಮತ್ತೆ ಕರ್ಕೊಂಡು ಹೋಗು ಅಂತ. ನಾನು ಏನು ಮಾಡ್ಬೇಕು ಹೇಳ? ಹೋಗಲಿ ಬಿಡು, ನಾವೇ ಹಿಂಗೆ ತರ್ಕ ಮಾಡ್ಕಿತ ಇರೋದು ಬೇಡ. ಈ ಸತಿ ಎಂಥವ್ರೊಂದು ಹರ್ನಿರಿ ಮಾಡೋಣ. ಮಾಡಂತೇಳಿ ನಡಿ, ಒಳಗೆ ನಡಿ ಈಗ.